ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಬಲಿಯು ನೀನಾದೆ ಮಗನೇ ಕಾದಂಬರಿಯನ್ನು ಮುಂದುವರಿಸೋಣ. ತನಗೆ ಪರವಾಗಿ ನಿಲ್ಲಲಿಲ್ಲ ಅಂತ ಹೇಳಿಬಿಟ್ಟು ಕಾಳಿಂಗ ವೆಂಕಟರಮಣನ ದೂಷಣೆ ಮಾಡ್ತಾನೆ. ಜೊತೆಗೆ ತಾನು ಮನಸ್ಸು ಮಾಡಿದ್ರೆ ಅದತ್ತೆ ಜಮೀನನ್ನು ಕಿತ್ಕೊಂಡ್ರೆ ಇವನ ಜೀವನ ಹಾಳಾಗಬಹುದು ಅಂತೆಲ್ಲ ಕೂಡ ಬೆದರಿಕೆ ಹಾಕ್ತಾನೆ. ಇದು ವೆಂಕಟರಮಣನಿಗೆ ರೊಚ್ಚನ್ನು ತರಿಸುತ್ತೆ. ಮನೆಗೆ ಹೋಗಿ ಆ ದಾನ ಪತ್ರವನ್ನು ತಗೊಂಡು ಬಂದು ಕಾಳಿಂಗನ ಮುಂದಕ್ಕೆ ಹಾಕ್ತಾನೆ. ಇನ್ಮೇಲೆ ನನಗೆ ಇದರಿಂದ ಜೀವನ ಆಗೋದೇ ಬೇಡ, ನನಗೆ ದೇವಸ್ಥಾನ ಸಾಕು. ದೇವಸ್ಥಾನದ ತಂಟೆಗೂ ನೀನೇನಾದರೂ ಬಂದರೆ ಜನವೇ ತಿರುಗಿ ನಿನಗೆ ಹೊಡಿತಾರೆ ಅಂತ ಹೇಳ್ತಾನೆ. ಕೆಲಸವನ್ನು ಬಿಡ್ತಾನೆ. ಇವೆಲ್ಲದ್ರಿಂದಲೂ ಅವನ ಮನಸ್ಸಿಗೆ ನಿಧಾನವಾಗಿ ಶಾಂತಿ ಲಭಿಸ್ತಾ ಹೋಗುತ್ತೆ. ಒಂದು ದಿವಸ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರಬೇಕಾದ್ರೆ ಹಳ್ಳಿಯ ಮಾಟ ಬರ್ತಾನೆ. ಬಂದ್ಬಿಟ್ಟು ತಾಯವ್ವ ಇನ್ನೇನು ಸತ್ತು ಹೋಗ್ತಾಳೆ ಬಾ ಅಂತ ಕರೀತಾನೆ. ಈತ ಹೋಗೇ ಇರೋದಿಲ್ಲ ಅಲ್ಲಿಗೆ. ಹಾಗಾಗಿ ನೀನು ಹೋಗೋದು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಈ ಥರ ಕರೆ ಬಂದಿರುತ್ತೆ. ಪೂಜೆಯನ್ನು ಮುಗಿಸಿ ತೀರ್ಥದ ಲೋಟವನ್ನು ಪ್ರಸಾದದ ಪಾತ್ರೆಯನ್ನು ತಗೊಂಡು ಆತ ಹೊರಡ್ತಾನೆ. ಆವಾಗ ನೋಡಿದಾಗ ಚೆನ್ನಾಗೇ ಇದ್ಲು, ಅದು ಹೇಗೆ ಇಷ್ಟು ಬೇಗ ಅಂತ್ಯ ಬರುತ್ತೆ ಅಂತ ಅಂದ್ಕೊಂಡು ಅಲ್ಲಿಗೆ ಹೊರಡ್ತಾನೆ. ಕತೆ ಮುಂದಕ್ಕೆ ಹೋಗುತ್ತೆ. ಇವನು ತಾಯವ್ವನ ಮನೆ ಹತ್ತಿರಕ್ಕೆ ಹೋಗೋಷ್ಟೊತ್ತಿಗೆ ಅವಳ ಮನೆ ಮುಂದೆ 50-60ಕ್ಕೂ ಹೆಚ್ಚು ಜನ ಸೇರಿರ್ತಾರೆ. ಇವನು ಹೋದ ತಕ್ಷಣ ಎಲ್ಲರೂ ಅವನಿಗೆ ದಾರಿ ಬಿಡ್ತಾರೆ. ಒಳಗಡೆ ಒಂದು ಕಂಬಳಿ ಮೇಲೆ ಆ ಮುದುಕಿಯ ಕ್ಷೀಣವಾದ ಶರೀರ ಮಲಗಿರುತ್ತೆ. ಕೈಕಾಲು ಆಡ್ಸೋಕ್ಕೂ ಹೆಚ್ಚು ಶಕ್ತಿ ಇಲ್ಲದೆ ಇದ್ರೂ ಕೂಡ ಅವಳ ಕಣ್ಣುಗಳು ಮಾತ್ರ ಪ್ರಕಾಶಮಾನವಾಗಿರುತ್ತವೆ. ವೆಂಕಟರಮಣ ಬಂದದ್ದು ತಿಳಿಯುತ್ತೆ. ಮೇಲೆದ್ದು ಕೂರಕ್ಕೆ ಶಕ್ತಿ ಇರೋದಿಲ್ಲ. ಹಾಗಾಗಿ ಅದನ್ನು ಮಾಡಲಿಕ್ಕೆ ಆಕೆ ಪ್ರಯತ್ನನೂ ಮಾಡಲ್ಲ. ತಲೆ ಹತ್ರ ಊರಿನ 4-6 ಜನ ಹೆಂಗಸರು ಕೂತಿರ್ತಾರೆ. ಕಂಬವನ್ನು ಹೊರಕೊಂಡು ವೆಂಕಟೇಗೌಡ, ಗೋಡೆಗೆ ಹತ್ತಿರದಲ್ಲಿ ಈ ಥರ 6-7 ಜನ ಹಳ್ಳಿಯ ಮುಖ್ಯರು ಕೂಡ ಕೂತಿರ್ತಾರೆ. ವೆಂಕಟರಮಣನಿಗೆ ಒಬ್ಬ ಹೆಂಗಸು ಮಣೆ ಹಾಕ್ಕೊಡ್ತಾಳೆ. ಆಗ ವೆಂಕಟೇಗೌಡ ಹೇಳ್ತಾನೆ, ಸ್ವಾಮಿ ನಿನ್ನೆ ದಿನ ನೀವು ಯಾಕೆ ಹಂಗೆ ಮಾಡಿದ್ರಿ ಅಂತ ಕೇಳಿದಾಗ ಏನಪ್ಪ ಮಾಡಿದೆ ಅಂತ ಅವನು ಕೇಳ್ತಾನೆ. ಬಾವಿ ತೆಗಿಯೋಕ್ಕೆ ಹೋಗಿದ್ದ ಆಳುಗಳೆಲ್ಲ ಹೇಳಿದ್ರು, ದತ್ತಿ ಕಾಗದವನ್ನು ಅವನಿಗೆ ಯಾಕೆ ಕೊಟ್ಬಿಟ್ರಿ? ಕೋರ್ಟ್ಗೆ ಅವನು ಹೋಗಿದ್ರೆ ನಾವು ಊರವರೆಲ್ಲರೂ ಬಂದು ಸಾಕ್ಷಿ ಹೇಳ್ತಿದ್ವಿ ಅಂತ ಹೇಳ್ತಾನೆ. ಅಯ್ಯ, ಊರವರೆಲ್ಲ ಬಂದ ಸಾಕ್ಷಿ ಹೇಳಿದ್ದಣಿಯೋ ಬದಲು ಈ ಪೂಜಾರಿಗೇನೆ ನೀವು ಒಂದೊಂದು ಮೊರ ರಾಗಿ ಕೊಟ್ಟರೆ ನನ್ನ ಹೊಟ್ಟೆ ತುಂಬುತ್ತಲ್ವಾ? ಆ ಜಮೀನು ಬಿಟ್ಟರೆ ನಾನೇನು ಪೂಜೆ ಬಿಟ್ಟಿದ್ದೀನಿ ಅನ್ಕೊಂಡ್ರ? ಏನಿಲ್ವಲ್ಲ. ಈಗ ನೋಡಿ, ದೇವಸ್ಥಾನದಿಂದಲೇ ಬರ್ತಾ ಇದ್ದೀನಿ, ತೀರ್ಥ ಪ್ರಸಾದನೂ ತೊಗೊಂಡು ಬರ್ತಾ ಇದ್ದೀನಿ, ಪೂಜೆಗೆ ಯಾವ ಭಂಗನೂ ಆಗೋದಿಲ್ಲ, ನೀವು ಯೋಚನೆ ಮಾಡಬೇಡಿ ಅಂತಾನೆ. ಅದು ಗೊತ್ತೈತೆ ಬುಡಿ ಬುದ್ಧಿ, ನಿನ್ನೆ ಆಳುಗಳು ಬಂದು ಹಂಗಂದ್ರು, ಅದನ್ನು ಕೇಳಿದ್ದೆ ಈ ತಾಯವ್ವ ಕೊರಗೇರಿಸ್ಕೊಂಬಿಟ್ಟಿದ್ದಾಳೆ. ನಾನಿನ್ನು ಸತ್ತೋಗ್ತೀನಿ ಅಂತ ರಾತ್ರಿನಾಗ 2 ಸಲ ಕೈಲಿ ಅಂದು ತೋರಿಸಿದ್ಲು. ಬೆಳಗ್ಗೆ ಎದ್ದು ನಾನು ಇಲ್ಲಿಗೆ ಬಂದೆ. ಆಗ ಮನೇಲಿರೋ ಗೋವುಗಳನ್ನೆಲ್ಲ ಹಸುಗಳನ್ನೆಲ್ಲ ದಾನ ಮಾಡ್ತೀನಿ, 500 ಕರಿ ಅಂತ ಕೈ ತೋರಿಸಿದ್ಲು ಅಂತ ಹೇಳ್ತಾನೆ. ವೆಂಕಟರಮಣ ಒಂದು ನಿಮಿಷ ಯೋಚಿಸಿ ಹೇಳ್ತಾನೆ, ನೋಡು, ಗೋದಾನ ಮಾಡ್ತೀನಿ ಅಂದರೆ ಅದನ್ನು ಸುಮ್ಮನೆ ಬೇಡ ಅನ್ನಬಾರ್ದು. ದಾನ ಮಾಡೋನು ಲೋಭಿಯಾಗಿದ್ದರೆ ಅಥವಾ ನಿಜವಾದ ಮನಸ್ಸಿಂದ ಅದನ್ನು ಕೊಡದೇ ಇದ್ದರೆ ಮಾತ್ರ ಬೇಡ ಅಂತ ಹೇಳ್ಬೋದು. ಆದರೆ ಈಗ ತಾಯವ್ವ ಶುದ್ಧ ಮನಸ್ಸಿಂದ ಕೊಡ್ತಾ ಇದ್ದಾಳೆ. ಆದರೆ ಈ ಮನೆ ಯಜಮಾನ ಅವನ ಬುದ್ಧಿ ನಿನಗೂ ಗೊತ್ತಿದೆ, ಅದಕ್ಕೆ ನನಗೆ ಈ ದಾನ ತಗೊಳಕ್ಕಾಗಲ್ಲ ಅಂತ ಹೇಳ್ತಾನೆ ವೆಂಕಟರಮಣ. ಈ ಮಾತನ್ನು ಕೇಳಿದ ತಕ್ಷಣ ತಾಯವ್ವನ ಒಣಗಿ ಹೋಗಿದ್ದ ಶರೀರದ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅದನ್ನು ಹತ್ತಿರ ಇದ್ದ ಎಲ್ಲರೂ ಗಮನಿಸ್ತಾರೆ. ಆಗ ವೆಂಕಟೇಗೌಡ ಹೇಳ್ತಾನೆ, ಮನೆ ಯಜಮಾನ ಅವನು ಹೆಂಗಾಗ್ತದೆ ಬುದ್ಧಿ? ಅಡ ಆಸ್ತಿ ಚಿನ್ನ ಪನ್ನ ಏನಿದ್ರು ಅವನು ತಿಂದು ಹಾಳಾಗೋಗ್ಲಿ, ಆದರೆ ಪುಣ್ಯಕೋಟಿ ತಳಿ ಐತಲ್ಲ, ಅದು ಕಾಳಿಂಗ ಗೊಲ್ಲಜ್ಜನ ಪೂರ್ವಿಕರದ್ದು. ಮುಂದೆ ಅದನ್ನು ಭಕ್ತಿಯಾಗಿ ನಿಗಾ ಮಾಡೋರು ಮನೇಲಿ ಇಲ್ಲದ ಮ್ಯಾಗೆ ದಾನ ಮಾಡ್ಬೇಕು ತಾನೆ. ಮನೆ ಯಜಮಾನ್ತಿಗೆ ಅದರ ಅಧಿಕಾರ ಐತೆ, ನೀವೇ ತಗೊಳ್ಳೇಬೇಕು ಅಂತ ಅಂತಾನೆ. ಈ ಮಾತು ತನ್ನದು ಕೂಡ ಅನ್ನೋ ಹಾಗೆ ತಾಯವ್ವ ಮುಖದಲ್ಲಿ ಭಾವನೆಯನ್ನು ವ್ಯಕ್ತಪಡಿಸ್ತಾಳೆ. ವೆಂಕಟರಮಣ ಹೇಳ್ತಾನೆ, ಹಾಗಾದರೆ ಪೂಜಾ ಸಾಮಗ್ರಿಗಳನ್ನು ತರಿಸು. ಹೂವು, ಗಂಧ, ಕ್ಷೀರ, ಒಂದು ಮಡಿಕೆಯಲ್ಲಿ ತುಪ್ಪ, ಒಂದು ಚೂರು ಚಿನ್ನ ಎಲ್ಲ ಆಗಬೇಕು. ತಾಯವ್ವಂಗೆ ಸ್ನಾನ ಮಾಡೋಕೆ ಆಗದಿದ್ದರೆ ಮಲಗಿದ ಕಡೆನೇ ಒಂದು ಒದ್ದೆ ಬಟ್ಟೆಯಲ್ಲಿ ಮೈ ಒರೆಸಿ, ಈ ಅಂಗಳನ ಸಾರಿಸಿ ಒಂದಿಷ್ಟು ರಂಗೋಲಿ ಹಾಕಿ, ಹೇಗೂ ಇಷ್ಟು ಜನ ಸೇರಿದ್ದೀರಾ, ಪ್ರಸಾದಕ್ಕೂ ಆಗತ್ತೆ, ಒಂದು 7-8 ಕಾಯಿ ತುರಿದು ಬೆಲ್ಲ ಹೆರೆದು ಹಾಕಿ, ಒಂದಿಷ್ಟು ಬಾಳೆಹಣ್ಣು ಕಿವುಚಿ ಹಾಕಿ
ಅಂತ ಹೇಳ್ತಾನೆ. ತಾಯವ್ವನಿಗೆ ಸ್ನಾನ ಮಾಡ್ಸಕ್ಕೆ ಅಂತ ಹೆಂಗಸರು ಹೇಳ್ತಾರೆ. ಗಂಡಸರೆಲ್ಲ ಎದ್ದು ಹೊರಗೆ ಬರ್ತಾರೆ. ಹೂವು ಪತ್ರೆಗಳನ್ನು ತರಕ್ಕೆ ಒಂದಿಬ್ರು ಹುಡುಗರು ಓಡ್ತಾರೆ. ಮಾಟ ತನ್ನ ಮನೆ ಅಟ್ಟಕ್ಕೆ ಹತ್ತಿ 8 ತೆಂಗಿನಕಾಯಿಗಳನ್ನ ತೆಗೆದು ಸುಲಿತಾನೆ. ವೆಂಕಟರಮಣ ಅಲ್ಲಿವರೆಗೂ ಮನೆ ಎದುರುಗಡೆ ಇದ್ದ ಅರಳಿ ಮರದ ಕಟ್ಟೆ ಹತ್ರ ಕೂತ್ಕೋತಾನೆ. 1 ಗಂಟೆಯಲ್ಲಿ ಎಲ್ಲ ಸಿದ್ಧತೆನೂ ಮುಗಿಯುತ್ತೆ. ಸಾರಿಸಿ ರಂಗೋಲಿ ಹಾಕಿದ ಒಳ ಅಂಗಳಕ್ಕೆ 7 ಪುಣ್ಯಕೋಟಿ ಹಸುಗಳು, 2 ಕರುಗಳು, 1 ಹಾಲು ಬಿಟ್ಟ ಹೋರಿಕರು, 6 ಹಾಲು ಕುಡಿಯೋ ಕರುಗಳು ಮತ್ತು ವಧೆಯಾದ ಹಸುವಿನ ತಬ್ಬಲಿ ಕರು 1, ಇವಕ್ಕೆಲ್ಲ ಸ್ನಾನ ಮಾಡಿಸಿ ಹಣೆಗೆ ಕುಂಕುಮವನ್ನಿಟ್ಟು ಕರ್ಕೊಂಬರ್ತಾರೆ. ಹಸು ಮತ್ತು ಮೊಳಕುಗಳನ್ನು ಕಟ್ತಾರೆ. ಅಲ್ಲೇ ಒಂದು ಭಾಗದಲ್ಲಿ ಎತ್ತರವಾಗಿ ಹಾಸಿಗೆ ಹಾಕಿ ತಲೆ ಪಾರ್ಶ್ವಕ್ಕೆ ಗೋಣಿ ಚೀಲಗಳನ್ನು ಸುರುಳಿ ಮಾಡಿಟ್ಟು ಸ್ನಾನ ಮಾಡಿಸಿದ್ದ ತಾಯವ್ವನನ್ನ ಒರಗಿಸಿ ಕೂರಿಸಿರ್ತಾರೆ. ವೆಂಕಟರಮಣ ಒಳಗೆ ಬರ್ತಾನೆ. ವೆಂಕಟೇಗೌಡನ ಆದಿಯಾಗಿ ಇನ್ನು ಕೆಲವು ಮುಖ್ಯರು ಬರ್ತಾರೆ. ಆ ಗೋದಾನ ನಡೆಯುವಂತಹ ಸ್ಥಳದಲ್ಲಿ ಎಲ್ಲರೂ ಕೂತ್ಕೊಂತಾರೆ. ವೆಂಕಟರಮಣ ಪೂಜಾ ಸಾಮಗ್ರಿಯನ್ನೆಲ್ಲ ಒಂದ್ಸಲ ಪರೀಕ್ಷೆ ಮಾಡಿಕೊಂಡು ಒಂದು ಹೆಂಚಿನ ಮೇಲೆ ಗಂಧದ ಕೊರಡಿನಿಂದ ಗಂಧ ತೇಯ್ತಾನೆ. ಕರುಗಳು ತಮ್ಮ ತಾಯಂದಿರ ಮೊಲೆಗಳನ್ನು ಒಂದು ಸಲ ಚೀಪಿ ಇನ್ನೊಂದು ಹಸುವಿನ ಹೊಟ್ಟೆ ಕೆಳಗಡೆ ನುಸಿತಿರುತ್ತವೆ. ಅವುಗಳನ್ನು ನೋಡ್ತಿದ್ದ 1 ನಿಮಿಷ ವೆಂಕಟೇಗೌಡ ತಾಯವ್ವನ ಕೇಳ್ತಾನೆ, ಆ ಕೆಂದಗರು ಆಯ್ತಲ್ಲ ಅದೇ ಅಲ್ವಾ ತಬ್ಲಿ ಆಗಿದ್ದು ಅಂತ ಕೇಳಿದಾಗ ತಾಯವ್ವ ಹೌದು ಅನ್ನೋ ಹಾಗೆ ಹೇಳಿ ಕಣ್ಣಲ್ಲಿ ನೀರು ತುಂಬ್ಕೊತಾಳೆ. ಆನಂತರ ವೆಂಕಟೇಗೌಡನೇ ಹೇಳ್ತಾನೆ, ನೋಡು ತಾಯಿ ಸತ್ತವಳೆ ಅಂತ ಅದಕ್ಕೆ ಅನ್ಸೇ ಇಲ್ಲ. ಯಾವ ತಾಯಿ ಮೂಲೆಗೆ ಬಾಯಿ ಹಾಕಿದ್ರು ಯಾವುದು ಅದಕ್ಕೆ ಒದಿಯೋಕ್ಕಿಲ್ಲ. ತನ್ನ ಕರು ಅಂತ ತಿಳ್ಕೊಂಡು ಮೈನೆಕ್ಕಿ ಹಾಲು ಕುಡಿಸ್ತೈತೆ ಅಂತ ಹೇಳ್ತಾನೆ. ಗಂಧ ತೈತಿದ್ದ ವೆಂಕಟರಮಣ ಹೇಳ್ತಾನೆ, ಅದಕ್ಕೆ ಅಲ್ವಾ ಗೌಡಯ್ಯ ಗೋವನ್ನ ಸರ್ವಜನರ ಮಾತೆ ಅನ್ನೋದು, ನಿನಗೂ ಗೊತ್ತಲ್ವಾ. ಆಗ ಪುಣ್ಯಕೋಟಿ ಹಸು ಹೆಬ್ಬುಲಿ ಬಾಯನ್ನು ಹೋಗೋಕ್ಕೆ ಮುಂಚೆ ದೊಡ್ಡ ಇತರ ಹಸುಗಳಿಗೆ ಹೇಳಿರುತ್ತೆ, ಅಮ್ಮಗಳಿರ, ಅಕ್ಕಗಳಿರ, ಎನ್ನ ತಾಯಿ ಒಡ ಹುಟ್ಟುಗಳಿರ, ನಿಮ್ಮ ಕಂದನೆಂದು ಕಾಣಿರಿ ತಬ್ಬಲಿಯ ನೀ ಕರುಗಳು ಅಂತ. ಆಗ ಆ ಹಸುಗಳು ಹೇಳಿರುತ್ತವೆ, ಅಮ್ಮ ಕೇಳೆ ಪುಣ್ಯಕೋಟಿಯೇ, ನಿನ್ನ ಕಂದನೆ ನಮ್ಮ ಕಂದನು, ನಿನ್ನ ಮನದೊಳು ಖೇದ ವೇದಕ್ಕೆ ನಿರ್ಮದಾಳುರೆಮ್ಮನೆ ಅಂತ ಭಾಷೆ ಕೊಟ್ಟಿರುತ್ತವೆ. ಇದು ನಡೆದದ್ದು ಎಲ್ಲಿ? ಇದೇ ಮನೆ ಹಿಂದಿದ್ದ ದೊಡ್ಡಿನಲ್ಲಿ. ಆಗ ಆ ಪುಣ್ಯಕೋಟಿ ಹುಲಿ ಬಾಯಿಗೆ ಅಂತೇಳಿ ಹೋಯ್ತು. ಆದರೆ ಬೆಟ್ಟದ ಕೆಬ್ಬಿ ಹುಲಿ ಹಸುವಿನ ಸತ್ಯವನ್ನು ನೋಡ್ತು, ಅದನ್ನು ಕೊಂದು ತಿನ್ನೋ ತನ್ನ ಹಾಳು ಒಡಲನ್ನು ತಾನೇ ಶಪಿಸ್ಕೊಂಡು ತಾನೇ ಪ್ರಾಣ ಬಿಡ್ತು. ಈಗ ಇದೇ ಮನೆಯ ಪುಣ್ಯಕೋಟಿ ಹಸುನ ಅದೇ ಬೆಟ್ಟದ ತಪ್ಪಲಲ್ಲಿ ಮನೆ ಕಟ್ಕೊಂಡಿರೋ ಹುಲಿಗಳು ಕೊಂದು ತಮ್ಮ ಒಡಲನ್ನು ತುಂಬಿಕೊಂಡ್ರು. ಆದರೆ ಹಸುಗಳಿಗೆ ಮಾತ್ರ ತಮ್ಮ ಪೂರ್ವಿಕರಿಗೆ ಆಡಿದ ಮಾತು ಕೂಡ ನೆನಪಿರುತ್ತೆ ನೋಡು. ತಮ್ಮ ದೊಡ್ಡಿ ಯಾವ ಕರು ತಬ್ಲಿ ಆದರೂ ಕೂಡ ಅದನ್ನು ತಮ್ಮ ಕಂದ ಅಂತ ತಿಳ್ಕೊಳ್ಳುತ್ತವೆ. ಆದರೆ ನಮ್ಮ ಪೂರ್ವಿಕರು ಏನು ಮಾಡಿಸಿದ್ರು, ಏನು ವಚನ ನುಡಿದಿದ್ರು ಅನ್ನೋದನ್ನು ಸ್ವತಃ ತಿಳಿದಿದ್ರು ಕೂಡ ಮನುಷ್ಯರು ಮಾತ್ರ ಮರೆತು ಬಿಡ್ತಾರೆ. ಮನುಷ್ಯನಿಗೂ ಹಸುಗೂ ಇದೆ ಅಲ್ವಾ ವ್ಯತ್ಯಾಸ ಅಂತ ಕೇಳ್ತಾನೆ. ವೆಂಕಟರಮಣ ತಲೆ ತಗ್ಗಿಸ್ಕೊಂಡು ಗಂಧ ತೈತಾನೆ ಮಾತಾಡ್ತಾ ಇರ್ತಾನೆ. ತಬ್ಬಲಿ ಕರುವಿನ ಕಡೆಗೆ ನೋಡ್ತಾನೆ. ಎಲ್ಲರೂ ಒಂದು ಮಾತನ್ನ ಕೇಳ್ತಾ ಇರ್ತಾರೆ. ಆಗ ವೆಂಕಟೇಗೌಡ ಹೇಳ್ತಾನೆ, ಪಾಪಿ ನನ್ನ ಮಕ್ಕಳು ಸ್ವಾಮಿ, ಚಂಡಾಲ್ ಸುಳೆ ಮಕ್ಕಳು ಅಂತ. ಅಷ್ಟರಲ್ಲಿ ತೈತಿದ್ದ ಗಂಧವನ್ನ ಬಲಗೈ ಹೆಬ್ಬೆರಳಿಂದ ಎತ್ತುಕೊಂಡು ಸ್ವಾಭಾವಿಕವಾಗಿ ವೆಂಕಟರಮಣ ಬಲಗಡೆಗೆ ತಿರುಗ್ತಾನೆ. ಅಲ್ಲೊಂದು ಆಶ್ಚರ್ಯ ಕಾದಿರುತ್ತೆ. ಕಾಳಿಂಗ ಮನೆ ಹಿಂಭಾಗದ ದೊಡ್ಡಿ ಕಡೆ ಬಾಗಿಲಿಂದ ಬಂದು ನಿಂತಿರ್ತಾನೆ. ಅವನನ್ನ ಅಲ್ಲಿದ್ದವ್ರು ಯಾರು ಗಮನಿಸಿರೋದಿಲ್ಲ. ಹೀಗೆಲ್ಲರೂ ಅವನ್ನ ನೋಡ್ತಾರೆ. ಆ ಮಾತು ಅಲ್ಲಿಗೆ ನಿಂತು ಹೋಗುತ್ತೆ. ಅವನ ತಾಯಿ ಈ ದಿನ ಸಾಯ್ತಾಳೆ ಅಂತ ಆಳುಗಳು ಹೇಳಿದ್ದನ್ನು ಕೇಳಿ ಕಾಳಿಂಗನ ಮನಸ್ಸು ತಡೆಯೋದಿಲ್ಲ. ಊರಿನ ಮನೆಯಲ್ಲಿ ಊರಿನ ಇತರ ಹೆಂಗಸರು ಗಂಡಸರು ಸೇರಿಕೊಂಡಿರ್ತಾರೆ ಅಂತ ಅವನು ನಿರೀಕ್ಷೆ ಮಾಡಿದ್ದ. ಅವರೆಲ್ಲರೆದ್ರಿಗೂ ಹೋಗೋಕೆ ಅವನಿಗೀಗ ಸಂಕೋಚದಿಂದ ಮುಖ ಹಿಂಡಿದ ಹಾಗೆ ಆಗ್ತಾ ಇರುತ್ತೆ. ಆದರೆ ತನ್ನನ್ನು ಹೆತ್ತ ತಾಯಿ ಪ್ರಾಣ ಬಿಡ್ತಿರ್ಬೇಕಾದ್ರೆ ಅವಳ ಹತ್ತಿರಕ್ಕೆ ಹೋಗಿ ಏನಾದರೂ ಸೇವೆ ಮಾಡಬೇಕು, ಇಲ್ಲವೇ ವೈದ್ಯರನ್ನ ಕರೆಸಿ ಬದುಕಿಸ್ಬೇಕು ಅಂತ ನಿಶ್ಚಯಿಸ್ಕೊಂಡು ಫಾರ್ಮಿಂದ ಹಳ್ಳಿ ಮನೆ ಕಡೆಗೆ ಹೊರಡ್ತಾನೆ. ಮನೆ ಮುಂದೆ ಜನರು ಸೇರಿರೋದನ್ನ ದೂರದಿಂದಲೇ ನೋಡಿನಿ ಹಿಂಭಾಗದಿಂದ ಬರೋದು ಸರಿ ಅಂತ ತಿರುಗ್ತಾನೆ. ಆ ಜನಗಳನ್ನ ಕಂಡಾಗ್ಲೇನೆ ಅಮ್ಮನ ಜೀವ ಹೋಗಿದೆ ಅಂತ ಅವನು ಯೋಚಿಸಿರ್ತಾನೆ. ಆದರೆ ಒಳಗೆ ಬಂದು ನೋಡಿದ್ರೆ ಬೇರೆ ದೃಶ್ಯ ನಡೀತಿರುತ್ತೆ. ಮನೆಯಲ್ಲಿದ್ದಂತಹ ಹಸು ಕರು ಮೊಳಕಗಳನ್ನೆಲ್ಲ ಸಾರಿಸಿ ರಂಗವಲ್ಲಿ ಹಾಕಿ ನೆಲದ ಮೇಲೆ ನಿಲ್ಲಿಸಿದ್ದಾರೆ. ವೆಂಕಟರಮಣ ಪೂಜಾ ಸಾಮಗ್ರಿಗಳನ್ನು ಅಣಿಗೊಳಿಸ್ತಾ ಇದ್ದಾನೆ. ಕಾಳಿನ ಪಿಂಡಿ ಹತ್ರ ಕೂತ್ಕೊಂಡು ಮಾಟ ತೆಂಗಿನ ಹೋಳುಗಳನ್ನು ತುರಿತಾ ಇದ್ದಾನೆ.
ಸಾಯೋ ಮೊದಲು ಗೋದಾನ ಮಾಡೋ ಪದ್ಧತಿ ಕಾಳಿಂಗನಿಗೂ ಗೊತ್ತಿತ್ತು. ಆದರೆ ತನ್ನ ತಾಯಿ ಮನೆಯಲ್ಲಿದ್ದ ಹಸು ಕರುಗಳನ್ನೆಲ್ಲ ಹೀಗೆ ದಾನ ಮಾಡೋ ಕಾರಣ ಏನು ಅನ್ನೋ ಪ್ರಶ್ನೆ ಮನಸ್ಸಲ್ಲಿ ಹುಟ್ಟೋಕೆ ಮುಂಚೆನೆ ಉತ್ತರನೂ ಹೊಳೆದು ಬಿಡ್ತು. ಅಲ್ಲಿಂದ ಹಾಗೆ ಹೊರಟು ಫಾರ್ಮ್ಗೆ ಹೋಗ್ಬಿಡ್ಬೇಕು ಅಂತ ಅವನ ಗೌರವದ ಪ್ರಜ್ಞೆ ಹೇಳುತ್ತೆ. ಆದರೆ ಯಾವುದೋ ಒಂದು ಶಕ್ತಿ ಅವನ ಕಾಲನ್ನು ಎತ್ತಿ ಹಿಂದಕ್ಕೆ ಇಡೋಕ್ಕೂ ಆಗದ ಹಾಗೆ ಮಾಡಿಬಿಟ್ಟಿರುತ್ತೆ. ಈ ದೃಶ್ಯದ ಜೊತೆಗೆ ಅವನನ್ನ ಆ ಶಕ್ತಿ ಬಂಧಿಸಿಬಿಟ್ಟಿರುತ್ತೆ. ಈ ಕಡೆ ಶುರು ಮಾಡೋಣವಾ ಅಂತ ವೆಂಕಟರಮಣ ಕೇಳಿದ್ದಕ್ಕೆ ವೆಂಕಟೇಗೌಡ ಹೂ ಮಾಡಿ ಅಂತಾನೆ. ಒಬ್ಬ ಹೆಂಗಸು ಹೋಗಿ ಗಟ್ಟಿ ತುಪ್ಪ ತುಂಬಿದ್ದಂತಹ ಒಂದು ದೊಡ್ಡ ಹಣತೆಯನ್ನು ಹಚ್ಚಿ ತಂದಿಡ್ತಾಳೆ. ಮಾಟ ಇನ್ನು ಕಾಯಿ ತುರಿತಾನೆ ಇರ್ತಾನೆ. ಶುಕ್ಲಾಂಬರಧರಂ ವಿಷ್ಣು ಎಂದು ಗಣೇಶನ ಪೂಜೆ ಮಂತ್ರ ಹೇಳಿದ ಮೇಲೆ ವೆಂಕಟರಮಣ ಆದ್ಯ ಪೂರ್ವೋಚ್ಚರಿತ ಕಾಲ ವಿಭಾಗೆ ತಥಾನೇಕ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭ ಪುಣ್ಯತಿಥೌ ಮಮ ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತ್ಯರ್ಥಂ ಯಥಾ ಜ್ಞಾನಂ ಯಥಾ ಮಿಲಿತೋಪಚಾರೈ ಗೋಪೂಜನಮಹಂ ಕರಿಷ್ಯೆ ಅಂತ ಹೇಳಿಬಿಟ್ಟು ಧ್ಯಾನ ಮಂತ್ರ, ಆವಾಹನ ಮಂತ್ರ, ಆಸನ, ಪಾದ ಅರ್ಘ್ಯ, ಆಚಮನ್ಯ ಇವುಗಳೆಲ್ಲವರ ಮಂತ್ರ ತಂತ್ರವನ್ನು ಮುಗಿಸ್ತಾನೆ. ಸ್ನಾನ ವಸ್ತ್ರಗಳನ್ನು ಪೂರೈಸ್ತಾನೆ. ಆ ನಂತರ ತಾನೇ ಮೇಲೆ ಎದ್ದು ಎಲ್ಲ ಗೋವುಗಳಿಗೂ ಮಂತ್ರ ಸಮೇತವಾಗಿ ಚಂದನವನ್ನು ಹಚ್ಚಿದ ಮೇಲೆ ತಾಯವ್ವನ ಕಡೆಗೆ ತಿರುಗಿ ಹೇಳ್ತಾನೆ, ನೋಡವ ಈಗ ನ್ಯಾಸ ಮಂತ್ರವನ್ನು ಹೇಳ್ತೀನಿ, ಮನಸ್ಸಿಟ್ಟು ಕೇಳ್ಕೊ. ಶೃಂಗ ಮೂಲೋರ್ಯೋ ಬ್ರಹ್ಮ ವಿಷ್ಣು ಯಾಸ್ಮಿ ಶೃಂಗಾಗ್ರಯೋ ಸರ್ವತೀರ್ಥಾನಿ ನ್ಯಸಾಸ್ಮಿ ಲಲಾಟೆ ಮಹಾದೇವಂ ನ್ಯಸಾಸ್ಮಿ ಅಂದ್ರೆ ಅಂತ ಹೇಳ್ಬಿಟ್ಟು ತಾನು ಹೇಳ್ತಿದ್ದ ಮಂತ್ರಗಳ ಅರ್ಥವನ್ನು ವಿವರಿಸಿ ಹೇಳ್ತಾ ಗೋವಿನ ಯಾವ ಯಾವ ಅಂಗದಲ್ಲಿ ಯಾವ ಯಾವ ದೇವತೆಗಳಿದ್ದಾರೆ ಅನ್ನೋದನ್ನ ವರ್ಣಿಸ್ತಾನೆ. ತಾಯವ್ವ ಎದುರಿಗೆ ನಿಂತಿರೋ ಪ್ರತಿಯೊಂದು ಹಸುವಿನ ಶರೀರದಲ್ಲೂ ಆ ದೇವತೆಗಳು ತನ್ನನ್ನು ನೋಡ್ತಾ ಇದ್ದಾರೇನೋ, ತಾನು ಅವ್ರನ್ನ ನೋಡ್ತಾ ಇದ್ದೇನೇನೋ ಅನ್ನೋ ಹಾಗೆ ಬಿಟ್ಟ ಕಣ್ಣುಗಳಿಂದ ಅವುಗಳನ್ನ ನೋಡ್ತಾ ಇರ್ತಾಳೆ. ಧೂಪ, ದೀಪ, ನೈವೇದ್ಯ, ಪ್ರದಕ್ಷಿಣೆ, ಅರ್ಘ್ಯ ಮೊದಲಾದವೆಲ್ಲವನ್ನು ವಿಧಿವತ್ತವಾಗಿ ನಡೆಸಿದ ಮೇಲೆ ವೆಂಕಟರಮಣ ಹೇಳ್ತಾನೆ, ಈಗ ಗೋಪೂಜೆ ಸಾಂಗ ಆಯಿತು, ದಾನ ಮಾಡಿಸೋಣವಾ ಅಂತ ಕೇಳಿದಾಗ ಮಾಡಿಸಿ ಅಂತ ಹೇಳಿಬಿಟ್ಟು ತಾಯವ್ವ ದೃಷ್ಟಿಯನ್ನು ಅಲಗಿಸ್ತಾಳೆ. ಎಷ್ಟೇ ನಿಶಕ್ತಿಯಿಂದ ನರಳುತ್ತಿದ್ರು ಕೂಡ ಅವಳು ಒಂದೇ ಮಗ್ಗಲಿಗೆ ಹೊರಕೊಂಡು ನೆಟ್ಟ ದೃಷ್ಟಿಯಿಂದ ಎಲ್ಲವನ್ನು ನೋಡ್ತಾ ಇರ್ತಾಳೆ. ಮುಖದ ಮೇಲೆ ಸದಾ ಕಾಣ್ತಿದ್ದ ಸುಸ್ತು ಸಂಕಟಗಳು ಈಗ ಸ್ಥಗಿತವಾಗಿರುತ್ತೆ. ಕಾಳಿಂಗ ಹಿಂಭಾಗದ ಬಾಗಿಲಿನ ಹತ್ತಿರದ ಗೋಡೆಗೆ ಹೊರಕೊಂಡು ಎಲ್ಲವನ್ನು ನೋಡ್ತಾ ಇರ್ತಾನೆ. ವೆಂಕಟರಮಣ ಹೇಳ್ತಾನೆ, ಗೋರ್ಮೆ ಮಾತಾ ವೃಷಭ ಪಿತ ವೇದಿವಂ ಶರ್ಮ ಜಗತಿ ಮೇ ಪ್ರತಿಷ್ಠಾ ಅಂತ ಮಂತ್ರ ಹೇಳ್ಕೊಂಡು ಕಟ್ಟಿದ್ದ ಒಂದು ಹಸುವನ್ನ ಅದರ ಕರುವಿನ ಸಮೇತ ಬಿಚ್ಚಿ ತಂದು ಅದರ ಬಾಲ ತಾಯವ್ವನ ಕಡೆಗೆ ಬರೋ ಹಾಗೆ ನಿಲ್ಲಿಸ್ತಾನೆ. ತಾನು ಉತ್ತರ ಮುಖವಾಗಿ ಕೂತ್ಕೊಂಡು ಒಂದು ಪಾತ್ರೆಗೆ ತುಪ್ಪ ತುಂಬಿ ಅದರೊಳಗಡೆ ಚಿನ್ನದ ಚೂರನ್ನ ಹಾಕಿ ಆ ಪಾತ್ರೆ ಸಮೇತ ಗೋವಿನ ಬಾಲವನ್ನ ಹಿಡ್ಕೊಂಡು ಅದನ್ನ ಮುಟ್ಟು ಅಂತ ತಾಯವ್ವಂಗೆ ಹೇಳ್ತಾನೆ. ಹತ್ರ ಇದ್ದ ಹೆಂಗಸರು ಅವಳನ್ನು ಎತ್ತಿ ಕೂರಿಸಿ ಅವಳ ಕೈಯನ್ನು ಎತ್ತಿ ತುಪ್ಪದ ಪಾತ್ರೆಗೂ ಗೋವಿನ ಬಾಲಕ್ಕೂ ಮುಟ್ಟಿಸ್ತಾರೆ. ಯಜ್ಞ ಸಾಧನ ಭೂತಾಯ ವಿಶ್ವಸ್ಯಾಗ ಪ್ರಣಾಶಿನಿ ವಿಶ್ವರೂಪ ಪರೋ ದೇವ ಪ್ರಿಯತಾಮನಾಯಾಗವ ಅಂತ ಹೇಳ್ಕೊಂಡು ವೆಂಕಟರಮಣ ತಾಯವ್ವನ ಕೈಗೆ ಮುಟ್ಟಿಸಿದ್ದ ಒಂದು ಉದ್ದರ್ನ ನೀರನ್ನ ತನ್ನ ಹಸ್ತದ ಮೇಲೆ ಹಾಕ್ಕೊಂತಾನೆ. ಆ ನಂತರ ಹೇಳ್ತಾನೆ, ನೋಡು ಈಗ ನಿನ್ನ ಮನಸ್ಸಿನಲ್ಲಿ ಹೀಗೆ ಅಂದ್ಕೋವ ಗೋವೆ, ನೀನು ನನ್ನ ಸ್ವರೂಪನೂ ಹೌದು, ನಿನ್ನ ಮತ್ತು ನನ್ನ ನಡುವೆ ಯಾವ ಅಂತರನೂ ಇಲ್ಲ. ಆದ್ರಿಂದ ಈ ದಿನ ನಿನ್ನನ್ನು ದಾನವಾಗಿ ಕೊಟ್ಟು ನಾನು ನನ್ನನ್ನೇ ದಾನ ಮಾಡಿಕೊಂಡೆ. ಯಾವಯ್ಯಾಯೂಯಂ ಸ್ಯೋಹಮದೇವ ಭಾವೋ ಯುಷ್ಮಾನ್ ದತ್ವ ಚಾಹಮಾತ್ಮ ಪ್ರದಾತ ಅಂತ ಹೇಳಿಬಿಟ್ಟು ಆಕೆ ಮುಟ್ಟಿದ್ದ ತುಪ್ಪದ ಪಾತ್ರೆಯ ಸಮೇತ ಗೋವಿನ ಬಾಲವನ್ನ ಪೂರ್ತಿಯಾಗಿ ತನ್ನ ಕೈಗೆ ತಗೊಂಡು ತಾಯವ್ವನಿಗೆ ಹೇಳ್ತಾನೆ, ನೋಡವ ಈಗ ನಾನು ಗೋವಿಗೆ ಹೇಳ್ತೀನಿ, ಸೌಮ್ಯ ಮತ್ತು ಉಗ್ರ ರೂಪವನ್ನು ತಾಳುವವಳೆ. ಈಗ ಧಾತೃವಿಗೆ ನಿನ್ನ ಮೇಲೆ ಮನಸ್ಸು ಚ್ಯುತಿಯಾಗಿದೆ, ಅಂದರೆ ಮಮತ್ವ ಹೋಗ್ಬಿಟ್ಟಿದೆ. ನೀನು ನನಗೆ ಮಮತೆಯ ವಸ್ತು ಆಗಿದೆಯಾ, ಆದ್ದರಿಂದ ಅಭೀಷ್ಟ ಭೋಗವನ್ನು ಕೊಟ್ಟು ನೀನು ನನಗೂ ಧಾತೃವಿಗೂ ಮಂಗಳವನ್ನು ಉಂಟು ಮಾಡು. ಮನಶ್ಚ್ಯುತ ಮನ ಏವೋಪಪನ್ನಾಂ ಸಂದುಕ್ಷತ್ವಂ ಸೌಮ್ಯ ರೂಪೋಗ್ರ ರೂಪಾಹ ಅಂತ ಹೇಳ್ತಾನೆ. ಅಲ್ಲಿಗೆ ಗೋದಾನ ಮುಗಿಯುತ್ತೆ. ಆ ನಂತರ ಒಂದೊಂದಾಗಿ ಎಲ್ಲ ಹಸುಗಳನ್ನು ತಂದು ಮಂತ್ರ ಇಲ್ಲದೆ ಸುಮ್ಮನೆ ಅವುಗಳ ಬಾಲವನ್ನು ತಾಯವ್ವನಿಂದ ಮುಟ್ಟಿಸಿ ತನ್ನ ಕೈಗೆ ತಗೋತಾನೆ. ಎಲ್ಲ ಹಸುಗಳ ಪರಿಗ್ರಹವೂ ಆದಮೇಲೆ ಮಾಟೇಗೌಡ, ನೀನು ಇದನ್ನೆಲ್ಲ ಕರ್ಕೊಂಡು ಹೋಗಿ ಹೊರಗಡೆ ಹಿಡ್ಕೊಂಡು ನಿಂತಿರು, ನಾನು ಎಲ್ಲರಿಗೂ ತೀರ್ಥ ಪ್ರಸಾದ ಕೊಡ್ತೀನಿ ಅಂತಾನೆ.
ಎಲ್ಲ ಹಸುಗಳು ಕರುಗಳ ಜೊತೆಗೆ ಹೊರಗಡೆ ಹೋಗುತ್ತವೆ. ವೆಂಕಟರಮಣ ಬೆರಳಿಂದ ತಾಯವ್ವನ ಹಣೆಗೆ ಗಂಧದ ಬೊಟ್ಟಿಡ್ತಾನೆ. ಪ್ರಸಾದದ ಕಣಿಗಿಲೆ ಹೂವನ್ನು ಅವಳ ಬಲಗಿವಿಗೆ ಮುಡಿಸ್ತಾನೆ. ಅವಳ ಬಾಯಿಗೆ ಒಂದು ಉದ್ದರಣೆ ತೀರ್ಥವನ್ನ ಬಿಟ್ಟು ದೇವಸ್ಥಾನದಿಂದ ತಾನು ತಂದಿದ್ದ ಪ್ರಸಾದವನ್ನ ಮತ್ತೆ ಮಾಟೆಗೌಡ ತಯಾರಿಸಿದ್ದ ಕಾಯಿ ತುರಿ ಬೆಲ್ಲದ ಪ್ರಸಾದವನ್ನು ಕೂಡ ಮೊದಲು ತಾಯವ್ವನ ಬಾಯಿಗೆ ಒಂದು ಗುಕ್ಕು ಹಾಕ್ತಾನೆ. ಆ ನಂತರ ಬಂದಿದ್ದ ಎಲ್ರೂ ತೀರ್ಥವನ್ನ ಗಂಧವನ್ನ ಸ್ವೀಕರಿಸ್ತಾರೆ. ವೆಂಕಟರಮಣನೇ ಮೇಲೆ ಎದ್ದು ಎಲ್ಲರಿಗೂ ಪ್ರಸಾದವನ್ನ ಹಂಚ್ತಾನೆ. ಗೋಡೆಗೆ ಹೊರಗೆ ನಿಂತಿದ್ದ ಕಾಳಿಂಗನ ಕಡೆಗೆ ಅವನು ತಿರುಗೋದು ಇಲ್ಲ, ಪ್ರಸಾದವನ್ನ ಕೊಡೋದು ಇಲ್ಲ. ಅಲ್ಲಿಂದ ನಡೆದು ಹೊರಟು ಹೋಗ್ಲಾರ್ದೆ ಕಾಳಿಂಗನು ಕಂಬದ ಹಾಗೆ ಅಲ್ಲಿ ನಿಂತೇ ಇರ್ತಾನೆ. ಎಲ್ಲ ಮುಗಿದ ಮೇಲೆ ವೆಂಕಟರಮಣ ನಾನು ಹೊರಡ್ತೀನಿ ಅವ್ವ ಅಂತಾನೆ. ಮಲಗಿದ್ದ ತಾಯವ್ವ ಅವನಿಗೆ ನಮಸ್ಕಾರ ಮಾಡೋದಾಗಿ ತಲೆ ಆಡಿಸ್ತಾಳೆ. ಅವನು ಅವಳ ತಲೆ ಹತ್ರ ಬಂದು ನಿಂತ್ಕೊಂತಾನೆ. ಹತ್ರ ಇದ್ದ ಹೆಂಗಸರು ಅವಳ ಕೈಗಳನ್ನು ಎತ್ತಿ ಅವನ 2 ಪಾದಗಳ ಮೇಲೂ ಇಡ್ತಾರೆ. ನಶಿಸಿ ಬೆಳಗಾಗಿ ಕಡ್ಡಿ ಹಂದರದ ಹಾಗೆ ಆಗಿದ್ದ ತನ್ನ ಹಸ್ತವನ್ನ ಅವನ ಪಾದದ ಮೇಲೇನೆ ಇಟ್ಟುಕೊಂಡು ತಾಯವ್ವ ಕಣ್ಣು ಮುಚ್ಕೊಳ್ತಾಳೆ. ಆಶೀರ್ವಾದ ಮಂತ್ರ ವೆಂಕಟರಮಣನಿಗೆ ತಕ್ಷಣ ಯಾವುದು ನೆನಪಾಗೋದಿಲ್ಲ. 1 ನಿಮಿಷ ಯತ್ನಿಸಿದ್ರು ಕೂಡ ತಪ್ಪಿಸ್ಕೊಂಡು ಹೋದ ಮಂತ್ರ ನೆನಪಿಗೆ ಸಿಗ್ತಾ ಇಲ್ಲ. ಯಾಕೆ ಅನ್ಸುತ್ತೆ. ತಕ್ಷಣ ಹೊಳೆಯುತ್ತೆ. ಇದ್ದಕ್ಕಿದ್ದ ಹಾಗೆ ನಗುನು ಬರುತ್ತೆ. ಅವನ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅವನು ಹೇಳ್ತಾನೆ, ಅಮ್ಮ ನೀನು ನನಗೆ ಮಾತೃ ಸ್ವರೂಪಳು, ನಿನಗೆ ನಾನು ಏನು ಅಂತ ಆಶೀರ್ವಾದ ಮಾಡಲಿ? ನೀನು ಒಂದು ಪಾಪ ಕೆಲಸವನ್ನ ಮಾಡಿದವಳಲ್ಲ, ಪುಣ್ಯವಂತೆ. ಗೋವಿನ ಹಾಗೆ ಮಾತು ಬರದೇ ಇದ್ದ ನೀನು ಗೋವಿನಷ್ಟೇ ಪುಣ್ಯ ಜೀವನವನ್ನು ಕೂಡ ಮಾಡಿದ್ಯಾ. ಆದರೂ ಕೂಡ ನೀನು ನಮಸ್ಕಾರ ಮಾಡಿದಾಗ ಏನಾದರೂ ಆಶೀರ್ವಾದ ಹೇಳಲೇಬೇಕು. ಇಲ್ಲಿ ಬದುಕೋದು ಬೇಡ ಅಂತ ನಿಶ್ಚಯ ಮಾಡಿದ್ಯಾ. ಆಯಿತು, ನಿನ್ನ ಇಷ್ಟದ ಹಾಗೆ ಸಾಯಿ. ಯಾವ ನೋವು ಇಲ್ಲದೆ ಶಾಂತವಾಗಿ ನಿನಗೆ ಬೇಗ ಸಾವು ಬರಲಿ. ನಿನ್ನ ಆತ್ಮ ಗೋವಿನ ಗರ್ಭ ಸೇರಲಿ. ಇಷ್ಟು ಹೇಳಿಬಿಟ್ಟು ಅವನು ಬಾಗಿ ಅವಳ ಕೈಗಳನ್ನು ಎತ್ತಿ ಸರಿಯಾಗಿ ಮಲಗಿಸ್ತಾನೆ. ಕಾಳಿಂಗ ನಿಂತಲ್ಲಿ ನಿಂತಿರ್ತಾನೆ. ವೆಂಕಟರಮಣ ಅವನ ಕಡೆ ನೋಡೋದು ಇಲ್ಲ, ಮಾತು ಆಡಿಸೋದಿಲ್ಲ. ದೇವಸ್ಥಾನದ ಪ್ರಸಾದದ ಪಾತ್ರೆನ ತಗೊಂಡು ನೇರವಾಗಿ ಹೊರಗೆ ಬರ್ತಾನೆ. ಮಾಟೆಗೌಡ ಹಿಡಿದು ನಿಂತಿದ್ದ ಎಲ್ಲ ಹಸುಗಳ ಹಗ್ಗವನ್ನು ಸೇರಿಸಿ ತನ್ನ ಕೈಗೆ ತಗೊಂಡು ಗಟ್ಟಿಯಾಗಿ ಗೋಮತಿ ಮಂತ್ರವನ್ನು ಹೇಳ್ಕೊಂಡು ಹೊರಡ್ತಾನೆ. ಗಾವಃ ಸುರಭಯೋ ನಿತ್ಯಂ ಗಾವೋ ಗುಗ್ಗುಲ ಗಂಧಿಕಾಹ ಗಾವಃ ಪ್ರತಿಷ್ಠಾ ಭೂತಾನಾಂ ಗಾವಃ ಸ್ವಸ್ಥನಿಯಹಮಹಂ ಅನ್ನಮೇವ ಪರಂ ಗಾವೋ ದೇವಾನಾಂ ಹವಿರುತ್ತಮಂ ಪಾವನಂ ಸರ್ವಭೂತಾನಾಂ ರಕ್ಷಂತಿ ಚ ವಹಂತಿ ಚ ಅಂತ ಹೇಳಿಬಿಟ್ಟು ಎತ್ತರವಾದ ಸ್ವರದಲ್ಲಿ ತನ್ನನ್ನು ತಾನೇ ಮರೆತವನಾಗ ಹೇಳ್ಕೊಂಡು ನಡೀತಾ ಇರ್ತಾನೆ. ಗೊರಸುಗಳಿಂದ ಧೂಳನ್ನು ಎಬ್ಬಿಸ್ಕೊಂತ ಹಸುಗಳೆಲ್ಲವೂ ಅವನ ಹಿಂದೆ ನಡೆಯುತ್ತೆ. ನಡೀತಾ ಇದ್ದ ತಮ್ಮ ತಾಯಂದಿರ ಮೊಲೆಗಳನ್ನು ಓಡ್ಕೊಂಡು ಚೀಪ್ತಾನೆ. ತಮ್ಮಲ್ಲಿಯೇ ಸುಮ್ಮಾನವನ್ನು ಆಡ್ಕೊಂತ ಆ ಹಸುಗಳ ಕರುಗಳು ಕೂಡ ವೆಂಕಟರಮಣನನ್ನ ಹಿಂಬಾಲಿಸುತ್ತವೆ. ಈ ಕಡೆ ವೆಂಕಟರಮಣ ಹೋದ್ಮೇಲೂ ಕಾಳಿಂಗ ನಿಂತೇ ಇರ್ತಾನೆ. ಅವನನ್ನು ಯಾರೂ ಮಾತು ಆಡಿಸೋದಿಲ್ಲ. ಮನೆ ಹೊರಗಡೆ ಸೇರಿದವರು ಪ್ರಸಾದವನ್ನ ತಿಂದು ಕೈ ತೊಳ್ಕೊಳ್ಳೋಕೆ ತಮ್ಮ ಮನೆಗಳ ಕಡೆಗೆ ಹೋಗ್ತಾರೆ. ತಾಯವ್ವನ ಹತ್ರ ಕೂತಿದ್ದ ಹೆಂಗಸರಿಗೆ, ನೀವು ಇಲ್ಲೇ ಇರ್ರವ್ವ, ಏನೋ ಇವತ್ತು ಸಂಜೆಗೋ ನಾಳೆ ಬೆಳಗ್ಗೆನೋ ಕಂತೆ ಹೋಗಿತೈತೆ ಜೀವ, ನಾನು ಒಂದಿಟ್ಟು ಮನೆ ತನಕ ಹೋಗಿ ಉಂಡು ಬರ್ತೀನಿ, ಅವಳಿಗೊಂದಿಷ್ಟು ಹಾಲು ಕೊಡಿಸಿ ಅಂತೇಳ್ಬಿಟ್ಟು ವೆಂಕಟೇಗೌಡನು ಹೊರಡ್ತಾನೆ ಮನೆಗೆ. ತಾಯವ್ವನಿಗೆ ಈಗ ಮಂಪರು ಕವಿತಿರುತ್ತೆ. ಭುಜ ಅಲಸಿ ಹಾಲು ಕುಡಿಸ್ತೀವಿ ಅಂದಿದ್ದಕ್ಕೆ ಆಕೆ ಹೊಟ್ಟೆಗೆ ಏನು ಬೇಡ ಅಂತ ಒಲ್ಲೆ ಅಂತ ಹೇಳ್ತಾಳೆ. ತಾಯಿ ಹತ್ರ ಕೂತು ಮಾತಾಡಿಸ್ಬೇಕು ಅಂತ ಕಾಳಿಂಗನಿಗೆ ಆಸೆ ಆಗುತ್ತೆ. ಆದರೆ ಅವಳು ಉತ್ತರ ಕೊಡ್ತಿದ್ರೆ ಅವಮಾನ ಅನಿಸುತ್ತೆ. ಹಾಗೇನೆ ಆ ಹೆಂಗಸರ ಸಮ್ಮುಖದಲ್ಲಿ ಅಪಮಾನ ಅನುಭವಿಸೋಕ್ಕೆ ಆತ ಸಿದ್ಧ ಇರೋದಿಲ್ಲ. ಆದರೆ ಅವರು ಅಲ್ಲಿಂದ ಎದ್ದು ಹೋಗೋ ಹಾಗೂ ಕಾಣಿಸ್ತಿರ್ಲಿಲ್ಲ. ನೀವು ನಡೀರಿ, ನಾನು ನನ್ನ ನಮ್ಮಮ್ಮನ ನೋಡ್ಕೋತೀನಿ ಅಂತ ಹೇಳಿ ಅವ್ರನ್ನೆಲ್ಲ ಕಳ್ಸೋಣವಾ ಅನ್ನೋ ಒಂದು ಯೋಚನೆ ಬರುತ್ತೆ. ಆದರೆ ಅವ್ರೇನು ಹೇಳ್ಬೋದು, ನೀನು ನೋಡ್ಕೊಳ್ಳೋ ಹೊತ್ತಿಗೆ ಹಿಂಗಾಗಿ ಬಿದ್ದವಳು ಕಣಪ್ಪ ನಿಮ್ಮವ್ವ ಅಂತ ವ್ಯಂಗ್ಯ ಆಡ್ಬಿಟ್ರೆ ಅದು ಇನ್ನೂ ಅಪಮಾನ ಆಗತ್ತಲ್ವಾ ಅಂತ ಕಾಳಿಂಗನ್ಗೆ ಅನಿಸುತ್ತೆ. ನಿಂತಲ್ಲೇ ನಿಂತು ಅವನಿಗೆ ಹೊರಟು ಹೋಗೋಕ್ಕೂ ಕೂಡ ಸಂಕಲ್ಪ ಶಕ್ತಿ ಇಲ್ಲವಾಗತ್ತೆ. ಅದು ಯಾವುದೋ ಶಕ್ತಿ ಕಳೆದ 3 ಗಂಟೆಯಿಂದ ಅವನನ್ನು ಅಲ್ಲೇ ಕೈದಿ ಹಾಗೆ ಹಿಡಿದು ನಿಲ್ಲಿಸಿರುತ್ತೋ ಅವನಿಗೆ ಅರಿವಾಗದು. ಕೊನೆಗೊಮ್ಮೆ ತನ್ನ ವ್ಯಕ್ತಿತ್ವದ ಶಕ್ತಿಯನ್ನೆಲ್ಲ ರೂಢಿಸ್ಕೊಂಡು ಅಲ್ಲಿಂದ ಕಾಲನ್ನು ಕಿತ್ತು ಹಿಂಭಾಗದ ಬಾಗಿಲಿಂದ ಹೊರಗೆ ಬರ್ತಾನೆ. ಮನೆ ಹಿಂದೆ ಇದ್ದ ಅಜ್ಜನ ಕಾಲದ ಹಳೆ ದೊಡ್ಡ ದೊಡ್ಡಿಯಲ್ಲಿ ಈಗ ಒಂದೇ ಒಂದು ದನನೂ ಇರೋದಿಲ್ಲ. ಇದ್ದ ಕೊನೆ ಹಸು ಕರುಗಳು ಇದೇ ದಿನ ದಾನವಾಗಿ ಕೊಡಲ್ಪಟ್ಟು ಹೊರಟೋಗಿರುತ್ತವೆ. ಉಳಿದ ಎತ್ತುಗಳು ಮೇಯಕ್ಕೆ ಹೋಗಿರುತ್ತವೆ.
ಒಂದು ನಿಮಿಷ ಅಲ್ಲೇ ನಿಂತಿದ್ದ ಅವನು ಭಾವಾವೇಗಕ್ಕೆ ಒಳಗಾಗೋ ಹಾಗಾಗತ್ತೆ. ಆದರೆ ಹಾಗೆ ಆಗಕ್ಕೆ ಮೊದಲೇ ತನ್ನ ಸಾಮಾನ್ಯ ಮನಸ್ಥಿತಿಯನ್ನು ನೆನೆದು ತಂದ್ಕೊಂಡು ಅಲ್ಲೇ ಬಿಟ್ಟಿದ್ದ ತನ್ನ ಚಪ್ಪಲಿಗಳನ್ನು ಧರಿಸಿ ಊರು ಹಿಂದಿನಿಂದ ನಡೆದು ಕಟ್ಟೆಯ ಹಳ್ಳ ಹಾಯ್ದು ತನ್ನ ಹೊಸ ದೊಡ್ಡಿಯನ್ನು ತಲುಪ್ತಾನೆ. ಅಲ್ಲಿರೋಕ್ಕೂ ಮನಸ್ಸಾಗಲ್ಲ. ಫಾರ್ಮ್ ಹೌಸ್ ಕಡೆಗೆ ನಡೀತಾನೆ. ಈ ಕಡೆ ಬಾವಿ ಕೆಲಸ ನಡೀತಾ ಇರುತ್ತೆ. ಒಳಗಿನಿಂದ ಒಸರುತ್ತಿದ್ದಂತಹ ನೀರನ್ನು ಎತ್ತಿ ಹಾಕಿ ಕೆಲಸದವರು ಬಾವಿಯನ್ನು ಇನ್ನೂ ಆಳಕ್ಕೆ ತೋಡ್ತಾ ಇರ್ತಾರೆ. ಅದೇ ದಿನ ಬೆಳಗ್ಗೆ ಬಂದ ಇಟ್ಟಿಗೆಗಳ ರಾಶಿನೂ ಪಕ್ಕದಲ್ಲಿ ಬಿದ್ದಿರುತ್ತೆ. ಕಾಳಿಂಗ ನೇರವಾಗಿ ಒಳಗೆ ಹೋಗ್ತಾನೆ, ಮಂಚದ ಮೇಲೆ ಮಲಗ್ತಾನೆ. ಒಳಗೆ ಬಂದ ಹಿಲ್ಡ ಕೇಳ್ತಾಳೆ, ಡಿಯರ್ ನೀನು ಊಟನೂ ಮಾಡಿಲ್ಲ ಹೇಳು ಅಂದಾಗ, ನನಗೆ ಊಟ ಬೇಡ ಅಂತ ಅವನಂತಾನೆ. ಯಾಕೆ, ಅಲ್ಲೇನಾದರೂ ತಿಂದ್ಯಾ, ನಿನ್ನ ತಾಯಿ ಹೇಗಿದ್ದಾರೆ ಅಂತ ಅವಳು ಕೇಳ್ತಾಳೆ. ಇವತ್ತು ನಾಳೆಯಲ್ಲಿ ಸಾಯ್ತಾಳೆ ಅಂತ ಕಾಳಿಂಗ ಹೇಳ್ತಾನೆ. ಸಾಯಕ್ಕೆ ಯಾಕೆ ಬಿಡಬೇಕು, ಒಬ್ಬ ಡಾಕ್ಟ್ರನ್ನ ಕರ್ಸೋಕ್ಕಾಗಲ್ವಾ, ಅಥವಾ ಆಂಬ್ಯುಲೆನ್ಸ್ ತರಿಸಿ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಸಾಗಿಸೋಕ್ಕಾಗಲ್ವಾ ಅಂತ ಆಕೆ ಕೇಳ್ತಾಳೆ. ನೋ, ನಿನಗೆ ತಿಳಿಯಲ್ಲ, ಸುಮ್ಮನಿರು ಅಂತ ಅವನು ತನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಸೂಚಿಸ್ತಾನೆ. ಸಾರಿ, ಸಮಾಧಾನ ಮಾಡ್ಕೊ ಅಂತ ಹೇಳ್ಬಿಟ್ಟು ಆಕೆ ಅಲ್ಲಿಂದ ಹೊರಡ್ತಾಳೆ. ಆ ದಿನ ಸಂಜೆನೂ ಅವನ ಮೇಲೆ ಹೇಳೋದಿಲ್ಲ, ಹೊಟ್ಟೆಗೂ ಏನೂ ತಿನ್ನೋದಿಲ್ಲ. ಅವನಿಗೆ ಏನೋ ಒಂದು ರೀತಿಯ ಪ್ರಚಂಡ ಸೋಲಿನ ಅನುಭವ ಆಗ್ತಾ ಇರುತ್ತೆ. ಸಂಕಲ್ಪ ಶಕ್ತಿನೇ ಮಾಯ ಆಗಿದೆಯಾ ಅನ್ನಿಸ್ತಿರುತ್ತೆ. ವೆಂಕಟರಮಣ ದಾನ ಸ್ವೀಕರಿಸ್ತಾ ಇದ್ದಾಗ ತಾನು ಹೋಗ್ಬಿಟ್ಟು ಹಸುವಿನ ಬಾಲವನ್ನು ಮುಟ್ಟಿ ದಾನ ಕ್ರಿಯೆಯಲ್ಲಿ ಭಾಗವಹಿಸ್ಬಿಡ್ಲಾ ಅನ್ನೋ ಒಂದು ಯೋಚನೆ ಅವನ ಮನಸ್ಸಿಗೆ ಬಂದಿರುತ್ತೆ. ಆದರೆ ಹಾಗೆ ಮಾಡಿದ ತಕ್ಷಣ ಈ ಚಾಂಡಾಲ ಮುಟ್ಟಿದ ಗೋವನ್ನು ನಾನು ಸ್ವೀಕರಿಸಲ್ಲ ಅಂತ ಅವನು ಕೂಗ್ಬಿಟ್ರೆ ಏನು ಗತಿ ಅನ್ನೋ ಒಂದು ಭಯ ಉಂಟಾಗಿ ಅವನು ಹಾಗೆ ಮಾಡೋದಿಲ್ಲ. ಹಾಗೇನೆ ಪೂಜೆ ನಡೀತಾ ಇರಬೇಕಾದ್ರೇ ಅಲ್ಲಿಂದ ಹೊರಟು ಬಂದುಬಿಡಬೇಕು ಅನ್ನೋ ಯೋಚನೆನೂ ಹಲವು ಸಲ ಅಲ್ಲಿ ಅವನಿಗೆ ಹುಟ್ಟುತ್ತೆ. ಆದರೆ ಹಾಗೆ ಮಾಡೋದಕ್ಕೆ ಸಂಕಲ್ಪದಲ್ಲಿ ಶಕ್ತಿ ಇರೋದಿಲ್ಲ. ಅಂತೂ ಅವನು ಆ ಕ್ರಿಯೆಯಲ್ಲಿ ಸಹಾಯಕನೂ ಅಲ್ಲ, ವಿರೋಧಕನೂ ಅಲ್ಲ. ಯಾವ ರೀತಿಯಲ್ಲೂ ಯಾವುದೇ ಒಂದು ಹೇಳೋಕ್ಕೆ ಆಗದೆ ಇರುವಂತಹ ನಿಶ್ಚೇಷ್ಟ ನಿಶ್ಯಕ್ತ ಹೆಳವನ ಹಾಗೆ ಎಲ್ಲವನ್ನು ದೂರದಿಂದ ನೋಡಿಕೊಂಡು ಅಲ್ಲಿಂದ ಹೊರಟು ಬರೋಕ್ಕೂ ಕೂಡ ಪ್ರಯಾಸ ಪಟ್ಕೊಂಡು ಬಂದಿರ್ತಾನೆ. ಈಗ ಮತ್ತೆ ಅಲ್ಲಿಗೆ ಹೋಗ್ಲಾ ಅನ್ನೋ ಒಂದು ಯೋಚನೆನೂ ಅವನಿಗೆ ಬರುತ್ತೆ. ಆ ಸ್ಥಳ, ಆ ಪರಿಸರ ಮತ್ತು ತಾಯಿಯ ಆ ಮೃತ್ಯುಶಯ್ಯೆ ಅವನನ್ನು ವಿಚಿತ್ರ ರೀತಿಯಲ್ಲಿ ಆಕರ್ಷಿಸುತ್ತವೆ. ಆದರೆ ಮತ್ತೆ ಮೇಲೆದ್ದು ಊರಿನ ಕಡೆಗೆ ನಡೆದು ಹೋಗುವಂತಹ ಮನಸ್ಥೈರ್ಯ ಅವನಲ್ಲಿ ಹುಟ್ಟೋದೇ ಇಲ್ಲ. ರಾತ್ರಿ ಊಟವನ್ನು ಅವನು ಬೇಡ ಅಂತಾನೆ. ಆದರೆ ಹಿಲ್ಡ ಬೇಸರ ಪಟ್ಕೊಳ್ತಾಳೆ ಅನ್ನೋದನ್ನು ಗಮನಿಸಿ ಮೇಜಿನ ಮುಂದೆ ಕೂತ್ಕೋತಾನೆ. ಅವನಿಗೆ ಮಾತಾಡೋ ಲಹರಿ ಇಲ್ಲ ಅನ್ನೋದನ್ನು ಗಮನಿಸಿ ಹಿಲ್ಡ ಮೌನವಾಗಿರ್ತಾಳೆ. ಜಾಕು ಕೂಡ ಅಪ್ಪನನ್ನು ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಆಕೆನೇ ಅವನನ್ನು ಸುಮ್ಮನಾಗಿಸ್ತಾಳೆ. ರಾತ್ರಿ ಕಾಳಿಂಗನಿಗೆ ನಿದ್ದೆ ಏನೋ ಬರುತ್ತೆ. ಆದರೆ ಅದು ನಿದ್ದೆನೋ ಅಥವಾ ಎಚ್ಚರ ತಪ್ಪಿದ ಸ್ಥಿತಿನೋ ಅಂತ ಅವನಿಗೆ ತಿಳಿಯೋದಿಲ್ಲ. ಸುಖವಾಗಿ ನಿದ್ದೆ ಮಾಡೋಕ್ಕೆ ಮನಸ್ಥೈರ್ಯ ಬೇಕು, ಸಂಕಲ್ಪ ಶಕ್ತಿ ದೃಢ ಇರಬೇಕು. ಅವನಿಗೆ ಅದೇ ಕಡಿಮೆ ಆಗಿರುತ್ತೆ. ಆದರೂ ಅವನು ಜಾಗೃತ ಅವಸ್ಥೆ, ವ್ಯಕ್ತ ಚಿಂತೆಗಳಿಲ್ಲದೆ ರಾತ್ರಿಯನ್ನು ಕಳೀತಾನೆ. ಬೆಳಗ್ಗೆ ಎದ್ದು ಮುಖ ತೊಳೆದು ಕಾಫಿ ಸೇವಿಸಿ ದೊಡ್ಡ ಕಡೆಗೆ ಹೋಗ್ತಾನೆ. ಈಗ ಜಮಾಲ್ ಮಾಡ್ತಿದ್ದ ಕೆಲಸಕ್ಕೆ ಬೇರೊಬ್ಬ ಸಿಕ್ಕಿರ್ತಾನೆ. ಅವನು ಸುಮಾರು 20-25 ಪ್ರಾಯದ ಒಬ್ಬ ಲಿಂಗಾಯತರವನು. ಅವನ ಹೆಸರು ಮಲ್ಲೇಶಿ ಅಂತ. ತಾಲೂಕಿನ ಒಂದು ಮೋಟಾರ್ ಸರ್ವೀಸ್ನಲ್ಲಿ ಕ್ಲೀನರ್ ಕೆಲಸ ಮಾಡ್ತಿದ್ದ. ಅವನಿಗೆ ತಾಯಿ ತಂದೆ ಯಾರೂ ಇರೋದಿಲ್ಲ. ಮೋಟಾರ್ ಡ್ರೈವಿಂಗ್ ಕಲ್ತಿದ್ದ. ಅವನು ಟ್ರ್ಯಾಕ್ಟರ್ ನಡೆಸಬಲ್ಲವನಾಗಿದ್ದ. ಹಾಗಾಗಿ ತಿಂಗಳಿಗೆ 75 ರೂಪಾಯಿ ಸಂಬಳ, ಬಿಟ್ಟು ಊಟ ತಿಂಡಿ, ವಾಸದ ಜಾಗ ಕೊಡ್ತೀನಿ ಅಂತ ಹೇಳಿದ್ದಕ್ಕೋಸ್ಕರ ಕಾಳಿಂಗನ ಜೊತೆಗೆ ಅವನು ಬಂದಿರ್ತಾನೆ. ಅವನು ಶುದ್ಧ ಶಾಕಾಹಾರಿ. ಅಡುಗೆ ತಾನೇ ಮಾಡ್ಕೊಳ್ತಾ ಇರ್ತಾನೆ. ಒಮ್ಮೊಮ್ಮೆ ಹೋಟ್ಲಲ್ಲೂ ತಿಂತಾ ಇರ್ತಾನೆ. ಆದರೆ ಇವ್ರ ಮನೆಯಲ್ಲಿ ಮಾಡಿದ್ದ ಕಾಫಿಯನ್ನು ಕೂಡ ಅವನು ಮುಟ್ತಾ ಇರೋದಿಲ್ಲ. ಕಾಳಿಂಗ ಹೋಗೋ ಹೊತ್ತಿಗೆ ಮಲ್ಲೇಶಿ ಯಂತ್ರದಿಂದ ಹಸುವಿನ ಹಾಲನ್ನು ಕರೆಸ್ತಾ ಇರ್ತಾನೆ. ಅದನ್ನು ನೋಡಿಕೊಂಡು ಇವನು ಅಲ್ಲೇ ನಿಂತ್ಕೊತಾನೆ. ಆಳುಗಳು ಹಾಲನ್ನು ಕ್ಯಾನಿಗೆ ತುಂಬಿ ರಸ್ತೆ ಹತ್ತಿರಕ್ಕೆ ತೊಗೊಂಡು ಹೋಗ್ತಾರೆ. ಮಲ್ಲೇಶಿ ಹಾಲು ಕರಿಯೋ ನಳಿಕೆಗಳನ್ನು ತೊಳಿತಾ ಇರ್ತಾನೆ. 8 ಗಂಟೆ ಹೊತ್ತಿಗೆ ಬೆಟ್ಟದ ದೇವಸ್ಥಾನದ ದೊಡ್ಡ ಗಂಟೆಯ ಸದ್ದಾಗುತ್ತೆ. ಮಾಡ್ತಾ ಇದ್ದ ಕೆಲಸವನ್ನು ಬಿಟ್ಟು ಮಲ್ಲೇಶಿ ಬೆಟ್ಟದ ಕಡೆಗೆ ತಿರುಗಿ ಕಣ್ಮುಚ್ಚಿಕೊಂಡು ಕೈ ಮುಕ್ಕೊಂಡು ನಿಂತ್ಕೊತಾನೆ. ಗಂಟೆ ಮೊಳಗು ಸಣ್ಣದಾಗಿ ಕೊನೆಗೆ ಕೇಳದ ಹಾಗೆ ಆಗೋವರೆಗೂ ಅವನು ಹಾಗೆ ಕಣ್ಮುಚ್ಚಿಕೊಂಡು ಕೈ ಮುಕ್ಕೊಂಡು ನಿಂತಿರ್ತಾನೆ. ಆ ನಂತರ ತನ್ನ ಕೆಲಸವನ್ನು ಪ್ರಾರಂಭಿಸ್ತಾನೆ. ಕಾಳಿಂಗನಿಗೆ ಮಲ್ಲೇಶಿ ಬಗ್ಗೆ ಕುತೂಹಲ ಉಂಟಾಗುತ್ತೆ. ಅವನು ಕಾಕಿ ನಿಕ್ಕರು ಮತ್ತು ಅರ್ಧ ತೋಳಿನ ಚೆಕ್ ಶರ್ಟ್ ಹಾಕ್ಕೊತಿರ್ತಾನೆ.
ಸೊಂಟಕ್ಕೆ ಬೆಲ್ಟು, ಮೋಟಾರು ನಡೆಸ್ತಾನೆ. ಬಸ್ ಸರ್ವಿಸಲ್ಲಿ ಕೆಲಸ ಮಾಡಿದ್ರಿಂದ ಅವನಿಗೆ ಉರ್ದುನೂ ಗೊತ್ತಿರುತ್ತೆ, ಬೀಡಿನೂ ಸೇರ್ತಾ ಇರ್ತಾನೆ. ಆದರೆ ಅವನಲ್ಲಿ ಇಷ್ಟೊಂದು ಧರ್ಮಶ್ರದ್ಧೆ ಇದೆಯಾ ಅಂತ ಕಾಳಿಂಗನಿಗೆ ಅನಿಸುತ್ತೆ. ಅವನ ಜೊತೆಗೆ ಆ ಬಗೆಗೆ ಯಾವ ಮಾತನ್ನು ಆಡದೆ ಕಾಳಿಂಗ ಅಲ್ಲಿಂದ ಮನೆಗೆ ಹೋಗ್ತಾನೆ. ಆಳುಗಳು ಬಾವಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಹಿಲ್ಡ ಅವರ ಕೆಲಸದ ಮೇಲ್ವಿಚಾರಣೆ ನೋಡ್ಕೊತಾ ಇರ್ತಾಳೆ. ಕಾಳಿಂಗನಿಗೆ ಅಲ್ಲಿ ನಿಲ್ಲಕ್ಕೆ ಬೇಸರ ಆಗುತ್ತೆ. ಒಳಗಡೆ ಹೋಗಿ ಮಲ್ಕೊತಾನೆ. ಒಂಟಿತನ ಮತ್ತು ತತ್ಪರಿಣಾಮವಾದ ಬೇಸರಗಳು ಮುತ್ತಿರುತ್ತವೆ. ಕಾಳಿಂಗ ಎದ್ದು ಹೊರಗಡೆಗೆ ಬರ್ತಾನೆ. ಸುಮಾರು 200ಕ್ಕೂ ಹೆಚ್ಚು ಗಂಡಸರು, ಹೆಂಗಸರು, ಮುದುಕರು ಹೊರಗಿನ ದಾರಿಯಿಂದ ಕಲ್ಯಾಣಿ ಅಯ್ಯರನ್ನ ಹತ್ತಿ ಹೋಗ್ತಾ ಇರ್ತಾರೆ. ಕಾಳಿಂಗ ತನ್ನ ಫಾರ್ಮಲ್ಲೇ ಇನ್ನೂ ಹತ್ತಿರಕ್ಕೆ ಹೋಗಿ ನೋಡ್ತಾನೆ. ಅವರೆಲ್ಲರೂ ತನ್ನ ಊರವ್ರೇನೆ. ಏನು ಇವತ್ತು ವಿಶೇಷ ಅನ್ಕೊತಾನೆ. ಅವನ ದೃಷ್ಟಿ ಇನ್ನು ಮುಂದಕ್ಕೆ ಹೋಗುತ್ತೆ. 4 ಜನ ಚಟ್ಟದ ಮೇಲೆ ಒಂದು ಹೆಣವನ್ನು ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಅವನ ಮನಸ್ಸಿಗೆ ಎಲ್ಲವೂ ಹೊಳೆದು ಹೋಗುತ್ತೆ. ಅಂದರೆ ತನ್ನ ತಾಯಿ ಸತ್ತು ಹೋಗಿದ್ದಾಳೆ. ತಮ್ಮ ಯಾವ ಹೊಲ ತೋಟಗಳಲ್ಲಿಯೂ ಮಣ್ಣು ಮಾಡಿಸ್ಕೊಳ್ಳದೆ ದೇವಸ್ಥಾನದ ಹತ್ರನೇ ಮಣ್ಣಾಗಬೇಕು ಅಂತ ಅವಳ ಆಸೆ ಇತ್ತೋ ಏನೋ, ಅದಕ್ಕಾಗಿ ಅಲ್ಲಿಗೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕಾಣುತ್ತೆ. ಬಾಯಿಗೆ ಮಣ್ಣು ಹಾಕಿ ಗುದ್ಲಿ ಎಳೆಯೋರು ಯಾರು? ಅದಕ್ಕಾದ್ರೂ ಊರಿನವ್ರು ನನ್ನ ಕರಿಬೇಕಲ್ವಾ? ತಾನು ಇಲ್ಲಿರೋದು ಅವ್ರಿಗೆ ಗೊತ್ತಿಲ್ವಾ? ಅಥವಾ ತಾನೇ ಅಲ್ಲಿಗೆ ಹೋಗ್ಲಾ ಅಂತ ಅವನು ಯೋಚಿಸ್ತಾನೆ. ಆದರೆ ಹಿಂದಿನ ದಿನದ ನೆನಪಾಗಿ ಅಲ್ಲೇ ನಿಂತ್ಕೊತಾನೆ. ಅಷ್ಟರಲ್ಲಿ ಅವನು ಬಾವಿಯಲ್ಲಿ ಕೆಲಸ ಮಾಡ್ತಿದ್ದ ಜನರ ಪೈಕಿ ಸುಮಾರು 20 ಜನ ಅವನು ನಿಂತಿದ್ದ ಜಾಗದ ಹತ್ತಿರದಿಂದಲೇ ಓಡ್ ಹೋಗಿ ಹೆಣ ತಗೊಂಡು ಹೋಗ್ತಿದ್ದವ್ರನ್ನ ಕೂಡ್ಕೊತಾರೆ. ಅವ್ರು ಯಾರೂ ಕಾಳೇನಹಳ್ಳಿಯವರೇ ಅಲ್ವೇ ಅಲ್ಲ, ಹತ್ತಿರದ ಹಳ್ಳಿಯವರು. ಅವ್ರಿಗೆ ತಾಯವ್ವ ನೇರವಾಗಿ ಗೊತ್ತೇ ಇಲ್ಲ. ಆದರೂ ಕೂಡ ಮುದುಕ ಗೌಡಜ್ಜನ ಸೊಸೆ ಅಂತ, ಅಥವಾ ಪುಣ್ಯವಂತ ಮುದುಕಿ ಅಂತ, ಅಥವಾ ಗುಡಿ ಕಟ್ಟಿಸಿದ ಮನೆ ಯಜಮಾಂತಿ ಅಂತಲೋ ಯಾರ ಆಹ್ವಾನವೂ ಇಲ್ಲದೆ ಅವರೇ ಹೋಗಿ ಕಳೆ ಬರಕ್ಕೆ ಗೌರವವನ್ನು ತೋರಿಸಿ ತಮ್ಮದಾಗಿ ಒಂದು ಹಿಡಿ ಮಣ್ಣನ್ನು ಹಾಕಿ ಬರ್ತಾರೆ. ಅಷ್ಟರಲ್ಲಿ ಗುಂಪು ಮೇಲಕ್ಕೆ ಹೋಗಿರುತ್ತೆ. ಹಿಂದೆ ಮಲ್ಲೇಶಿ ಒಬ್ಬನೇ ಓಡ್ ಹೋಗಿ ಆ ಗುಂಪನ್ನು ಸೇರ್ಕೊಳ್ತಾನೆ. ಈ ಮಲ್ಲೇಶಿ ಇಲ್ಲಿಗೆ ಬಂದು ಕೆಲ್ಸಕ್ಕೆ ಸೇರಿ ಇನ್ನೂ 20 ದಿನ ಆಗಿದೆ. ಇವನಿಗೂ ಕಾಳೇನಹಳ್ಳಿಗೂ ಯಾವ ಸಂಬಂಧನೂ ಇಲ್ಲ. ಅವನ ಜಾತಿ ಬೇರೆ, ಜಿಲ್ಲೆನೂ ಬೇರೆ. ಇವನೇನು ಸುಮ್ಮನೆ ಹೆಣ ಹೂಳೋದನ್ನು ನೋಡೋಕೆ ಹೋಗಿದ್ದಾನವಾ, ಅಥವಾ ಹೆಣಕ್ಕೆ ತಾನು ಮಣ್ಣು ಕೊಟ್ಟು ಭಕ್ತಿಯನ್ನು ಅರ್ಪಿಸೋಕ್ಕೆ ಹೋಗಿದ್ದಾನಾ ಅಂತ ಕಾಳಿಂಗ ಅಂದ್ಕೊಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.